ಸಿದ್ದರಾಮಯ್ಯ ಮುಖ್ಯಮಂತ್ರಿ ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಈಗಾಗಲೇ ಒಂದು ಹಂತಕ್ಕೆ ದಿಗ್ವಿಜಯ ಸಾಧಿಸಿದ್ದಾರೆ. ಬಹುಪಾಲು ಪತ್ರಿಕೆಗಳಲ್ಲಿ ಈಗ ಚರ್ಚೆ ಆಗ್ತಿರುವಂತಹ ವಿಚಾರ ಏನದು ದಿಗ್ವಿಜಯ? ಡಿ ಕೆ ಶಿವಕುಮಾರ್ ಅವರ ಬಹುದೊಡ್ಡ ಕನಸೇನಿತ್ತು ಆ ಕನಸು ನುಚ್ಚುನೂರಾಗಿದೆ. 2028ರವರೆಗೆ ಅದು ಸಾಧ್ಯವೇ ಇಲ್ಲ ಅನ್ನುವಂತಹ ಮೆಸೇಜನ್ನು ಹೈಕಮಾಂಡ್ ರವಾನಿಸಿದೆ. ಯಾವಾಗ? CWC ಮೀಟಿಂಗ್ಗೆ ಒಬ್ಬ ರೇವಂತ್ ರೆಡ್ಡಿ ಅವ್ರನ್ನ ಕರೀತಾರೆ. CWC ಸಭೆಯಲ್ಲಿ ಮೆಂಬರ್ ಆಗಿಲ್ಲ ಅಂದರೂ ಕೂಡ, ಆದರೆ ಒಬ್ಬ ಉಪಮುಖ್ಯಮಂತ್ರಿ KPCC ಅಧ್ಯಕ್ಷರನ್ನ ಕರೆಯೋಲ್ಲ ಅಂದಾಗಲೇ ಅವರಿಗೆ ಗೊತ್ತಾಯಿತು ಇಲ್ಲಿ ಬದಲಾವಣೆ ಆಗೋದೇ ಇಲ್ಲ. ಇನ್ನೂ ಮುಖ್ಯವಾದ ವಿಚಾರ, ಒಟ್ಟು 2 ಮಹತ್ವದ ಮಾತುಕತೆ ನಡೆಸ್ಕೊಂಡು ಸಿದ್ದರಾಮಯ್ಯ ಅವರು ಬರ್ತಾರೆ. ಒಂದು, ಹೈಕಮಾಂಡ್ ಕೂಡ ಈಗ ಒಂದು ನಿರೀಕ್ಷೆ ಇಟ್ಟಿರುವಂಥದ್ದು KPCC ಅಧ್ಯಕ್ಷರ ಬದಲಾವಣೆ ಮಾಡಬೇಕಿದೆ, ಮಾಡೋಣ. ಇಷ್ಟೊತ್ತಿಗಾಗಲೇ 2 ವರ್ಷ ಆಗಬೇಕಿತ್ತು KPCC ಅಧ್ಯಕ್ಷ ಬದಲಾವಣೆ ಆದಾಗ್ಯೂ ಕೂಡ ಇಷ್ಟು ದಿನ ಸುಮ್ಮನೆ ಇದ್ರು. ಇದೀಗ KPCC ಅಧ್ಯಕ್ಷರನ್ನ ಬದಲಾವಣೆ ಮಾಡ್ತಾರೆ. ಆ ಜಾಗಕ್ಕೆ ಯಾರು ಬಂದು ಕೂರಬಹುದು? ಅದು ಸತೀಶ್ ಜಾರಕಿಹೊಳಿ ಅವರ ಅಥವಾ MB ಪಾಟೀಲ್ರ? ಇದು ಫೈನಲ್ ಆಗಬೇಕಾಗಿರುವಂತಹ ವಿಚಾರ. ನಂಬರ್ 1. ನಂಬರ್ 2, ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಅಸ್ತು ಅಂತ ಹೇಳೇ ಕಳಿಸುತ್ತೆ. ಈಗ ಕಾರಣ ಇಷ್ಟೇ, ನಾಯಕತ್ವ ಬದಲಾವಣೆಯ ಚರ್ಚೆಗೆ ಬ್ರೇಕ್ ಹಾಕಬೇಕು. ಯಾರೆಲ್ಲ ನಾಯಕತ್ವ ಬದಲಾವಣೆಯ ಮಾತಾಡ್ತಾರೆ ಆ ಬಾಯಿಗಳಿಗೆ ಬೀಗ ಹಾಕಬೇಕು ಅಂದರೆ 2 ಬದಲಾವಣೆ ಮುಖ್ಯ. ಒಂದು, KPCC ಅಧ್ಯಕ್ಷ ಬದಲಾವಣೆ, ಮತ್ತೊಂದು ಸಂಪುಟ ಪುನರ್ರಚನೆ ಆಗಬೇಕಿದೆ. ಈ 2 ವಿಚಾರಕ್ಕೆ ಹೈಕಮಾಂಡ್ ಒಲವು ತೋರುತ್ತಿರುವ ಸಂದರ್ಭದಲ್ಲಿ CWC ಮೀಟಿಂಗ್ ಮುಗಿದ ಕೂಡಲೇ ಸಿದ್ದರಾಮಯ್ಯ ಅವರು ಮಾತುಕತೆಗೆ ಇದೇ ವಿಚಾರಗಳನ್ನು ಮುಂದಿಡ್ತಾರೆ. ಹೈಕಮಾಂಡ್ ಕೂಡ ಒಂದು ಹಂತಕ್ಕೆ ಈಗಾಗಲೇ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂಥದ್ದು. ಇದಕ್ಕೆ ಪೂರಕವಾಗಿ ನಿನ್ನೆ ಚಾಮರಾಜಪೇಟೆಯಲ್ಲಿ ಮಹತ್ವದ ಸುಳಿವನ್ನು ಜಮೀರ್ ಅಹ್ಮದ್ ಖಾನ್ ಅವರ ಬೆಂಬಲಿಗರು ಕೊಟ್ಟಿರುವಂಥದ್ದು. ಬೀದಿಯಲ್ಲಿ ಒಂದು ಫ್ಲೆಕ್ಸ್ ಹಾಕಿದ್ದಾರೆ. ಅದು ಅಪ್ಕಮಿಂಗ್ DCM ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸುಸ್ವಾಗತ, ಹೊಸ ವರ್ಷದ ಶುಭಾಶಯಗಳು ಅನ್ನುವಂತಹ ಬ್ಯಾನರ್ ಏನಿದೆ, ಪೋಸ್ಟರ್ಸ್ ಏನಿದೆ, ಅಲ್ಲೇ ಖಚಿತವಾಯಿತು ಸಂಪುಟ ಪುನರ್ರಚನೆ ಆಗುತ್ತೆ. DK ಶಿವಕುಮಾರ್ ಅವರ ಜೊತೆಯಲ್ಲಿ ಇನ್ನೂ 2 ಅಥವಾ 3 ಉಪಮುಖ್ಯಮಂತ್ರಿಗಳು ಬರ್ತಾರೆ. DCM ಹುದ್ದೆ ಮಾತ್ರ DK ಶಿವಕುಮಾರ್ ಅವರಿಗೆ ಉಳಿಯುತ್ತೆ. KPCC ಅಧ್ಯಕ್ಷ ಸ್ಥಾನ ಮತ್ತೊಬ್ಬರ ಪಾಲಾಗತ್ತೆ. ಒಬ್ಬರಿಗೆ ಒಂದೇ ಹುದ್ದೆ. ಇದನ್ನು ಮೀರಿ ಹೈಕಮಾಂಡ್ ಬೇರೆ ನಿರ್ಧಾರಕ್ಕೆ ಬರುವ ಸಾಧ್ಯತೆಗಳು ಸದ್ಯಕ್ಕಿಲ್ಲ. ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ DK ಶಿವಕುಮಾರ್ ಅವರು ಭೇಟಿ ಮಾಡಿ ಮಹತ್ವದ ಚರ್ಚೆ ನಡೆಸಿ ಬಂದಾಗಲೇ ಅವರು ಹೇಳಿದ್ದು, ಕೇರಳ, ಪಶ್ಚಿಮ ಬಂಗಾಳ, ತಮಿಳುನಾಡು, ಅಸ್ಸಾಂ ಚುನಾವಣೆಗಳಿದ್ದಾವೆ. ಆ ಚುನಾವಣೆ ಮುಗಿಬೇಕು. ನೀವು ಅವಸರ ಬಿದ್ದರೆ ಏನೂ ಆಗೋದಿಲ್ಲ. ಹೈಕಮಾಂಡ್ ಹೇಳುವ ತನಕ, ರಾಹುಲ್ ಗಾಂಧಿ ಅವರು ಕರೆಯುವ ತನಕ ನೀವು ಸಹನೆಯಿಂದ ಇದ್ದರೆ ನಿಮಗೇ ಒಳ್ಳೆಯದು. ಹೈಕಮಾಂಡ್ AICC ಅಧ್ಯಕ್ಷರೇ ಹೇಳಿದಂತಹ ಮಾತುಗಳು. ಅದು DK ಶಿವಕುಮಾರ್ ಅವರಿಗೆ ಆ ಕ್ಷಣಕ್ಕೆ DK ಶಿವಕುಮಾರ್ ಅವರು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ಆದಾಗ್ಯೂ ಗುರಿ ತಲುಪುವ ತನಕ ವಿಶ್ರಮಿಸದಿರಬೇಕು ಅನ್ನುವಂತಹ DK ಸುರೇಶ್ ಅವರ ಹೇಳಿಕೆ, ಮತ್ತೆ ನಾನು ಬರೀ ಭಾಷಣ ಮಾಡೋಗೋಕೆ ಬರ್ತಾ ಇಲ್ಲ, ನಾನು ಬಾವುಟ ಕಟ್ಟಿದ್ದೀನಿ, ಕಸ ಗುಡಿಸಿದ್ದೀನಿ, ಪಕ್ಷ ಕಟ್ಟಿದ್ದೀನಿ ಅನ್ನುವಂತಹ ಮೆಸೇಜು ಕೂಡ DK ಶಿವಕುಮಾರ್ ಅವರಿಗೆ ತಕ್ಕುದಲ್ಲ. ಯಾಕೆ ಆ ರೀತಿ ಮಾತಾಡಿದ್ರು ಅಂತ ಹೈಕಮಾಂಡ್ ಅದಕ್ಕೂ ಕೂಡ ಬೇಸರ ಮಾಡಿಕೊಂಡಿದೆ. ಆದರೆ ಹೈಕಮಾಂಡನ್ನು ಧಿಕ್ಕರಿಸುವ ಮಟ್ಟಕ್ಕೆ ಈಗ DK ಶಿವಕುಮಾರ್ ಅವರು ಕೂಡ ಒಂದು ದೊಡ್ಡ ಯೋಜನೆಯನ್ನು ರೂಪಿಸಿಕೊಂಡಿರುವಂತಹ ಸಂದರ್ಭದಲ್ಲೇ ಹೈಕಮಾಂಡ್ ಮತ್ತೊಂದು ಮೆಸೇಜನ್ನು ಕೊಡ್ತಿರುವಂಥದ್ದು. ಈ ಮೂಲಕ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ದಿಗ್ವಿಜಯ ಸಾಧಿಸಿಕೊಂಡು ವಾಪಸ್ ಬರ್ತಾರೆ. ಬರಬೇಕಾದ್ರೆ 18 ಜನರ ಪಟ್ಟಿಯನ್ನು ತಗೊಂಡೋಗಿದ್ದಾರೆ. ಆ 18 ಜನರ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಪಡ್ಕೊಂಡು ರೈಟ್ ಮಾರ್ಕ್ ತಗೊಂಡು ಬಂದುಬಿಟ್ರೆ ಸಂಕ್ರಾಂತಿಗೆ ಸಂಪುಟ ಪುನರ್ರಚನೆ ಆಗತ್ತೆ. ಮೇ ಬಿ 4ರಿಂದ 5 ಜನ DCMಗಳು ಬಂದರೂ ಅಚ್ಚರಿ ಇಲ್ಲ. KPCC ಅಧ್ಯಕ್ಷರಾಗಿ ಯಾರು ಕೂರ್ತಾರೆ ಅವರಿಗೆ DCM ಸ್ಥಾನ ಸಿಗೋದಿಲ್ಲ. ನೋಡಿ, ಈಗ ಆಲ್ರೆಡಿ ಸಿದ್ದರಾಮಯ್ಯ ಅವರು ತಗೊಂಡು ಹೋಗಿದ್ದಾರೆ ಎನ್ನಬಹುದಾದಂತಹ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ, ಯಾರಿಗೆಲ್ಲ ಅವಕಾಶ ಸಿಗತ್ತೆ, ಹುದ್ದೆ ಫಿಕ್ಸ್ ಆಗಬಹುದು. ಫಸ್ಟ್ ಯಾರಾಗ್ತಾರೋ ಬಿಡ್ತಾರೋ, ಟಾಪ್ ಮೋಸ್ಟ್ ಸೀನಿಯರ್ BK ಹರಿಪ್ರಸಾದ್ ಅವರು ಅತ್ಯುನ್ನತ ಸ್ಥಾನ ಪಡಿತಾರೆ. ಅದು DCM ಸ್ಥಾನ ಇದ್ದಿರಬಹುದು. ಅವ್ರನ್ನ ಬಿಟ್ಟರೆ
ವಿಜಯನಗರದ ಶಾಸಕ ಎಂ ಕೃಷ್ಣಪ್ಪ ಅವರಿಗೆ ಅವಕಾಶ ಸಿಗುತ್ತೆ. ಮಳವಳ್ಳಿಯ ನರೇಂದ್ರ ಸ್ವಾಮಿ ಅವರಿಗೆ ಅವಕಾಶ ಸಿಗಬಹುದು. ಚಾಮರಾಜನಗರದ ಪುಟ್ಟರಂಗ ಶೆಟ್ಟರಿಗೆ ಹಿಂದುಳಿದವರ ಕೋಟದಲ್ಲಿ ಕೊಡಲೇಬೇಕಿದೆ. ಆ ಕೆಲಸವನ್ನು ಸಿದ್ದರಾಮಯ್ಯ ಅವರು ಮಾಡ್ತಾರೆ. ಈ ಹಿಂದೆ ಕೂಡ ಸಿದ್ದರಾಮಯ್ಯ ಅವರು 2018-19 ಕಾಂಗ್ರೆಸ್ JDS ಮೈತ್ರಿ ಸರ್ಕಾರದಲ್ಲಿ ಪುಟ್ಟರಂಗ ಶೆಟ್ಟರನ್ನು ಮಿನಿಸ್ಟರ್ ಮಾಡಿಸಿದ್ರು. ಈಗ ಮತ್ತೊಂದು ಸುತ್ತಿಗೆ ಹಿಂದುಳಿದವರಿಗೆ ಅವಕಾಶ, ಅಹಿಂದಕ್ಕೆ ಅವಕಾಶ, ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಅಧಿಕಾರ ಹಂಚಿಕೆಯ ಲೆಕ್ಕಾಚಾರ ನಡೆಯಬಹುದು. ಇದನ್ನು ಬಿಟ್ಟರೆ DK ಶಿವಕುಮಾರ್ ಅವರ ಬಣದಲ್ಲಿ ಈಗ ಗುರುತಿಸಿಕೊಂಡಿರೋ ಸಿದ್ದರಾಮಯ್ಯ ಅವರ ಬಣದ ಅತ್ಯಾಪ್ತರಾಗಿದ್ದವರು ಮಾಗಡಿ ಬಾಲಕೃಷ್ಣ ಅವರಿಗೆ ಅವಕಾಶ ಖಂಡಿತ ಸಿಗತ್ತೆ. ಇನ್ನು ಗುಬ್ಬಿಯ SR ಶ್ರೀನಿವಾಸ್, ಗುಬ್ಬಿ ವಾಸಣ್ಣ ಅವ್ರಿಗೂ ಕೂಡ ಈ ಸಲ ಅವಕಾಶ ಸಿಗಬಹುದು. ಬಿಟ್ರೆ ಬಂಗಾರಪೇಟೆಯ SN ನಾರಾಯಣಸ್ವಾಮಿ, ಅರಸೀಕೆರೆಯ KM ಶಿವಲಿಂಗೇಗೌಡರು ಮತ್ತು KGFನ ರೂಪ ಶಶಿಧರ್, ಜೇವರ್ಗಿಯ ಡಾಕ್ಟರ್ ಅಜಯ್ ಸಿಂಗ್, ಸಾಗರದ ಬೇಳೂರು ಗೋಪಾಲಕೃಷ್ಣ, ಅಥಣಿಯ ಲಕ್ಷ್ಮಣ ಸವದಿ, ತಿಪಟೂರಿನ ಷಡಕ್ಷರಿ ಅವರು ಮತ್ತು UT ಖಾದರ್, ತನ್ವೀರ್ ಸೇಠ್ ಮತ್ತು ಸಲೀಂ ಅಹ್ಮದ್, ಇಷ್ಟೂ ಜನಕ್ಕೆ ವಿಧಾನ ಪರಿಷತ್ ಸದಸ್ಯರು ಅವಕಾಶ ಸಿಗತ್ತೆ. ಈ ಸಲ ಸಂಪೂರ್ಣವಾಗಿ ಅಹಿಂದ ಅನುಭವ ಮಂಟಪದ ಸಚಿವ ಸಂಪುಟ ಇರುತ್ತೆ. ಈ ಮೂಲಕ ನಿಜವಾದ ಅಹಿಂದ ಏನು ಅನ್ನುವಂತಹ ಮೆಸೇಜನ್ನು ಸಿದ್ದರಾಮಯ್ಯ ಅವರು ಕೊಡಬಹುದು. ಇದನ್ನು ಮೀರಿ, ಯಾಕಂದರೆ 18 ಜನರ ಪಟ್ಟಿಯನ್ನು ಫೈನಲ್ ಮಾಡಿಸ್ಕೊಂಡ್ಬಂದರೂ ಕೂಡ ಇನ್ನೂ ಸ್ವಲ್ಪ ಸ್ಥಾನಗಳು ಉಳಿದಿರುತ್ತೆ. ಅಲ್ಲಿಗೆ ಸೀನಿಯರ್ಸ್ನ ಎಷ್ಟು ಜನ ತೆಗಿತಾರೆ, ಎಷ್ಟು ಜನ ಉಳಿಸ್ಕೊಳ್ತಾರೆ ಅನ್ನೋ ಆಧಾರದ ಮೇಲೆ ಇನ್ನೊಂದಷ್ಟು ಜನಕ್ಕೆ ಅವಕಾಶಗಳನ್ನು ಮಾಡಿಕೊಡಬಹುದು. ಯಾರೆಲ್ಲ DK ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿದ್ರು ಗಟ್ಟಿಯಾಗಿ, ಅವರಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ ಸಿಗಬಹುದು. ಅದು ಮಾಗಡಿ ಬಾಲಕೃಷ್ಣ ಅವರಿಗೆ. ಇನ್ನುಳಿದವರಿಗೆ ನೋಡಿ, ಹಾಗೆ ನೋಡಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಥಾನ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಅವರಷ್ಟೇ ಅಲ್ಲ, ಇನ್ನೂ ಕೆಲವರು ಈಗ ಮಂತ್ರಿ ಆಗಿರುವಂಥವರು ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಈ ಪೈಕಿ ಖಚಿತವಾಗಿ ಈ ಸಲ ಸಿಗಬಹುದಾದಂತಹ ಮತ್ತೊಬ್ಬರು ಅವರಿಗೆ ಅವಕಾಶ ಸಿಗಬಹುದಾದ KN ರಾಜಣ್ಣ ಅವರಿಗೆ ಇನ್ನೊಂದು ಸುತ್ತಿಗೆ ಅವಕಾಶ ಸಿಗುವ ಸಾಧ್ಯತೆ ನಿಚ್ಚಳವಾಗಿದೆ. ಇದೇ ಕಾರಣಕ್ಕೋಸ್ಕರನೇ ಇತ್ತೀಚೆಗೆ ರಾಜಣ್ಣ ಅವರು ಮತ್ತು ಸಿದ್ದರಾಮಯ್ಯ ಅವರು ಮಹತ್ವದ ಮಾತುಕತೆ ನಡೆಸ್ಕೊಂಡ್ಬಂದರು. ಆ ನಂತರದಲ್ಲೇ ಅವರು ಬಂದು ಹೇಳಿದ್ದು, ರಾಹುಲ್ ಗಾಂಧಿ ಅವರು ಹೇಳಿದ್ರೆ CM ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡ್ತಾರಂತೆ, ಸಿದ್ದರಾಮಯ್ಯ ಅವರು ಅವರೇ ಹೇಳಿದ್ದಾರೆ ಅನ್ನುವಂತಹ ಮಾತನ್ನು ಹೇಳೋ ಮೂಲಕ ಒಂದು ಬಾಂಬ್ ಸಿಡಿಸಿದ್ರು. ದಿಗ್ವಿಜಯವನ್ನು ಸಾಧಿಸಿಕೊಂಡು ಬರ್ತಿರುವಂತಹ ಸಿದ್ದರಾಮಯ್ಯ ಅವರು ಸಂಪುಟ ಪುನರ್ರಚನೆ ಮಾಡಿಬಿಟ್ರೆ ಇನ್ನೂ ಒಂದು ಖಚಿತ ಆಗುತ್ತೆ, ನಾಯಕತ್ವ ಬದಲಾವಣೆ ಯಾವ ಕಾರಣಕ್ಕೂ ಆಗೋದಿಲ್ಲ. KPCC ಅಧ್ಯಕ್ಷರ ಬದಲಾವಣೆನೇ ಆಗೋಯ್ತು ಅಂದರೆ ಇನ್ನು ಮುಂದೆ 27ಕ್ಕೇನೋ ಪರಮೇಶ್ವರ್ ಅವರನ್ನ CM ಮಾಡಿ ಸಿದ್ದರಾಮಯ್ಯ ಅವರು ಕೆಳಗಿಳಿತಾರೆ ಅನ್ನುವಂಥ ಮಹತ್ವದ ಚರ್ಚೆಗಳೇನು ನಡೀತಿದೆ. ಇಂತಹ ಚರ್ಚೆಗೆ ಪೂರಕವಾಗಿ 27ಕ್ಕಲ್ಲ 28ರವರೆಗೂ ಕೂಡ ಯಾರೂ ತುಟಿ ಬಿಚ್ಚೋದಿಲ್ಲ. ಅಷ್ಟರ ಮಟ್ಟಿಗೆ KPCC ಅಧ್ಯಕ್ಷರು ಬದಲಾಗಿರ್ತಾರೆ, ಸಂಪುಟ ಪುನರ್ರಚನೆ ಆಗಿರುತ್ತೆ. ಸಿದ್ದರಾಮಯ್ಯ ಅನ್ನುವಂತಹ ಅಹಿಂದ ಶಕ್ತಿ ಅಹಿಂದ ವರ್ಗಗಳ ಜೊತೆಯಲ್ಲಿ, ಅಹಿಂದ ನಾಯಕರ ಜೊತೆಯಲ್ಲಿ, ಶಾಸಕರ ಜೊತೆಯಲ್ಲಿ ನಿಲ್ಲೋ ಮೂಲಕ ಕರ್ನಾಟಕ ಕಾಂಗ್ರೆಸ್ ಅದು ಅಹಿಂದ ಶಕ್ತಿ ಅನ್ನುವಂತಹ ಮೆಸೇಜನ್ನು ರವಾನಿಸಬಹುದು. ಅಲ್ಲಿಗೆ DK ಶಿವಕುಮಾರ್ ಅವರು 28ರ ತನಕ ಯಾವ ಆಸೆಗಳನ್ನು ಇಟ್ಟುಕೊಳ್ಳುವ ಸಾಧ್ಯತೆಗಳು ತೀರಾ ವಿರಳ, ಇಟ್ಕೋಬಾರ್ದು. 28ರ ನಂತರ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ಎಲ್ಲರೂ ಕೂಡ ಒಟ್ಟಿಗೆ ದಲಿತ ಮುಖ್ಯಮಂತ್ರಿಯ ಜೊತೆಯಲ್ಲಿ ಎಲೆಕ್ಷನ್ ಎದುರಿಸಿದ್ರೆ ಇನ್ನೊಂದು ದಿಗ್ವಿಜಯ ಬದಲಾವಣೆ ಸಿಗಬಹುದು. ಯಾಕಂದರೆ ಅಹಿಂದಾದ ಅಷ್ಟೂ ಜನಕ್ಕೆ ಅಧಿಕಾರ ಸಿಕ್ಕಿಬಿಟ್ರೆ ಆ ಸಮುದಾಯ ಮತ್ತೊಮ್ಮೆ, ಆ ಮತವರ್ಗ ಮತ್ತೊಮ್ಮೆ ಕಾಂಗ್ರೆಸ್ ಕೈ ಬಿಡೋದಿಲ್ಲ ಅನ್ನುವಂಥದ್ದು ಅಹಿಂದ ಲಾಜಿಕ್ ಆಗಿರುವಂಥದ್ದು. ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಕೂಡ ಇದೆ. ವಿಶೇಷ ಅಂದರೆ ಸುನೀಲ್ ಕನ್ನುಗೋಲು ಅವರು ಕೂಡ ಒಂದು ರಿಪೋರ್ಟ್ ರಾಹುಲ್ ಗಾಂಧಿ ಅವ್ರಿಗೇನು ಕೊಟ್ಟಿದ್ದಾರೆ ಅನ್ನೋ ಚರ್ಚೆ ನಡೀತಿದೆ. ಅಲ್ಲೂ ಕೂಡ ಉಲ್ಲೇಖವಾಗಿರುವಂಥದ್ದು ಅಹಿಂದ ವಿರೋಧಿ ಶಕ್ತಿಗಳಿದ್ರೆ, ವ್ಯಕ್ತಿಗಳಿದ್ರೆ, ವ್ಯಕ್ತಿತ್ವಗಳಿದ್ರೆ ಅವನ್ನ ದಮನ ಮಾಡಿ, ಇಲ್ಲ ಅಂದರೆ ಕರ್ನಾಟಕ ಕಾಂಗ್ರೆಸ್ ಉಳಿಯೋದಿಲ್ಲ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಹಿಂದ ಇಲ್ಲ ಅಂದರೆ ಕರ್ನಾಟಕದ ಇನ್ಯಾವ ಪಕ್ಷವೂ ಕೂಡ ಗೆಲ್ಲೋದಿಲ್ಲ. ಅದು ಕಾಂಗ್ರೆಸ್, JDS, BJP ಯಾವುದೇ ಇರಬಹುದು. ಈ ರಿಪೋರ್ಟನ್ನು ಕೊಟ್ಟ ಮೇಲೇ ರಾಹುಲ್ ಗಾಂಧಿಯವರು ಪಕ್ಕಾ ಆಗಿದ್ದಾರೆ. KPCC ಅಧ್ಯಕ್ಷ ಬದಲಾವಣೆಗೆ ಓಕೆ ಮಾಡ್ತಾರೆ, ಸಂಪುಟ ಪುನರ್ರಚನೆಗೆ ಪಕ್ಕಾ ಗ್ರೀನ್ ಸಿಗ್ನಲ್ ಕೊಟ್ಟು ಕಳಿಸ್ತಾರೆ. ಹಾಗಿದ್ರೆ ಇನ್ನೂ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗಬೇಕು ಕಮೆಂಟ್ ಮಾಡಿ.